ರೈತರು ಉತ್ಪಾದನೆ ಮಾಡ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಒಂದು ರೋಗ ಬಂದ್ಬಿಡ್ತು ರೇಷ್ಮೆಗೆ. ನಾನು ಸ್ವಲ್ಪ ದಿನ ರೇಷ್ಮೆ ಮಂತ್ರಿನೂ ಆಗಿದ್ದೆ. ಮೊದಲಾದದ್ದೇ ರೇಷ್ಮೆ ಮಂತ್ರಿ 84ನೇ ಇಸ್ವಿನಲ್ಲಿ ಗುಳಿಗೌಡ 84ರಲ್ಲಿ. ಎಷ್ಟು ವರ್ಷ ಆಯ್ತು ಈಗ? 41 ವರ್ಷ ಆಯಿತು. ನಾನು ಮಂತ್ರಿಯಾಗಿ 41 ವರ್ಷ. ಅಂದರೆ ರಾಜಕಾರಣದಲ್ಲಿ ಸುಮಾರು 45 ವರ್ಷ ಇದ್ದೇನೆ. ಆಮೇಲೆ 5 ವರ್ಷ ತಾಲೂಕ್ ಬೋರ್ಡ್ ಮೆಂಬರ್ ಕೂಡ ಆಗಿದ್ದೆ. ನಾನು ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥವನು. ನಾನು BSc ಮುಗಿಯೋವರೆಗೆ ಯಾವಾಗ ಊರಿಗೆ ಹೋಗ್ತೀನಿ ರಜದಲ್ಲಿ, ಆಗೆಲ್ಲ ಕಾಲದಲ್ಲೂ ಕೂಡ ಕೃಷಿ ಮಾಡ್ತಾ ಇದ್ದೆ. ನಮ್ಮಲ್ಲಿ ಆಗ ರಾಗಿ, ಜೋಳ, ಭತ್ತ, ಹುರುಳಿ, ಅಲಸಂದೆ, ತೊಗರಿ ಮತ್ತು ಅವರೆ ಇವು ಜಾಸ್ತಿ ಬೆಳೀತಾ ಇದ್ದೆ. ಈಗ ಕೃಷಿ ಲಾಭದಾಯಕನ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಡೀತಾ ಇದೆ. ಈ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ನಾನು. ಅಲ್ಲಿ ಪ್ರಗತಿಪರ ರೈತರು ಇದ್ದಾರೆ. ಇದು ಮಾಡಿದೆ, ಈ ಪುಸ್ತಕ ಬಿಡುಗಡೆ ಮಾಡಿದೆ. ರೈತರ ಶ್ರಮದ ಪ್ರತಿಫಲ, ರೈತರ ಶ್ರಮದ ಪ್ರತಿಫಲ ಅಂತಕ್ಕಂಥ ಪುಸ್ತಕವನ್ನು ಮಾಡಿದೆ. ಯಾಕೆ ಇದನ್ನು ಮಾಡಿದೆ ಅಂತಂತಂದ್ರೆ, ವಿಶ್ವವಿದ್ಯಾನಿಲಯ ಈ ಪುಸ್ತಕವನ್ನು ಯಾಕೆ ಹೊರತಂದಿದ್ದಾರೆ ಅಂತಂದ್ರೆ, ಕೃಷಿ ಲಾಭದಾಯಕ ಮಾಡಬೇಕಾದ್ರೆ ಏನು ಮಾಡಬೇಕು, ಅದರ ಬಗ್ಗೆ ಜನರಿಗೆ, ರೈತರಿಗೆ ಅರ್ಥ ಆಗಬೇಕು. ಜೊತೆಗೆ ರೈತರು ತಾವು ಬೆಳೆದಂಥ ಪದಾರ್ಥಗಳಿದ್ದಾವಲ್ಲ, ಭತ್ತ ಬೆಳೆಯಲಿ, ಕಬ್ಬು ಬೆಳೆಯಲಿ, ಅದರಲ್ಲಿ ಉಪ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ಮೌಲ್ಯವರ್ಧನೆ ಅಂತ ಕರಿತೀವಿ ನಾವು ಅದಕ್ಕೆ. ಮೌಲ್ಯವರ್ಧನೆ. ನಾವು ಬೆಳೆದಂಥ ಪದಾರ್ಥಗಳನ್ನು, ಈಗ ಭತ್ತ ಬೆಳೆದ್ಬಿಟ್ಟು ಭತ್ತ ಹಂಗೆ ಕೊಟ್ಬಿಡೋದು, ಕಬ್ಬು ಬೆಳೆದ್ಬಿಟ್ಟು ಹಂಗೆ ಕಬ್ಬು ಕೊಟ್ಬಿಡೋದು, ರಾಗಿ ಬೆಳೆದ್ಬಿಟ್ಟು ಹಾಗೆ ರಾಗಿ ಕೊಟ್ಬಿಡೋದು, ಜೋಳ ಬೆಳೆದ್ಬಿಟ್ಟು ಹಾಗೆ ಜೋಳ ಕೊಟ್ಬಿಡೋದು, ಇದರಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನೋಡಿ ಪುಟ್ಟಣ್ಣ, ದರ್ಶನ್ ಪುಟ್ಟಣ್ಣ ಹೇಳಿದ್ರು, ನಾವು ಮೌಲ್ಯವರ್ಧನೆ ಮಾಡಬೇಕು. ಈ ಮೌಲ್ಯವರ್ಧನೆ ಮಾಡಿದ್ರೆ ಅದು ಹೆಚ್ಚು ಲಾಭದಾಯಕ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು, ಹೊಸ ತಳಿಗಳನ್ನು ಉಪಯೋಗಿಸ್ಬೇಕು. ಈಗ ಕೂಲಿ ಕಾರ್ಮಿಕರು ಸಿಗೋದು ಕಡಿಮೆ, ಕಷ್ಟ ಆಗ್ತಾ ಇದೆ. ಅದಕ್ಕೆ ಯಂತ್ರೋಪಕರಣಗಳನ್ನು ಬಳಸ್ತಕ್ಕಂಥದ್ದು ಕೆಲಸ ಕೂಡ ಆಗಬೇಕು. ಯಂತ್ರೋಪಕರಣಗಳನ್ನು ಬಳಸಿ ಅದರಿಂದ ಹೆಚ್ಚು ಸಮಯ ಉಳಿತಾಯ ಆಗ್ತದೆ, ಹಣ ಖರ್ಚಾಗ್ತದಲ್ಲ ವ್ಯವಸಾಯಕ್ಕೆ, ಅದು ಕೂಡ ಉಳಿತಾಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಎಲ್ಲ ಉತ್ತೇಜನೂ ಕೊಡ್ತಾ ಇದೆ, ಎಲ್ಲ ಸಹಕಾರ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀವಿ. ಇದನ್ನು ಮಾಡಬೇಕು. ಭಾಳ ಇವತ್ತು ಯುವಕರು, ವಿಶೇಷವಾಗಿ ವಿದ್ಯಾವಂತ ಯುವಕರು, ಕೃಷಿ ಕ್ಷೇತ್ರದಿಂದ ಬಂದಿರತಕ್ಕಂಥ ಯುವಕರು, ಅವರು ಹೆಚ್ಚು ವಿಮುಖರಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಸೊ ಅನೇಕ ಜನ ಪ್ರಗತಿಪರ ರೈತರಿದ್ದಾರೆ ಇಲ್ಲಿ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ಪ್ರಗತಿಪರ ರೈತರು ಹೇಗೆ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಜೊತೆಗೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ನಾನು ಅಲ್ಲಿ ಬರುವಾಗ ನೋಡ್ಕೊ ಬರ್ತಾ ಇರುವಾಗ
ಚಲುವರಾಯಸ್ವಾಮಿ ಹೇಳ್ತಾ ಇದ್ರು, ಒಂದೇ ಗಿಡದಲ್ಲಿ 4-5 ಥರದ ಉತ್ಪಾದನೆಗಳು ಬರ್ತವೆ ಅಂತ ಹೇಳ್ತಾ ಇದ್ರು. ಇದು ಯಾವ ಊರದು? ಫಿಲಿಪೈನ್ಸ್ನಲ್ಲಿ ರಿಸರ್ಚ್ ಸೆಂಟರ್ ಇರೋದು, ರಿಸರ್ಚ್ ಸೆಂಟರ್ ಇರೋದು ಅಲ್ಲೇನೆ. ಫಿಲಿಪೈನ್ಸ್ ಅಂತ ಒಂದು ಸಣ್ಣ ದೇಶ. ನಾನು ಹೋಗಿದ್ದೆ ಒಂದು ಸಾರಿ. ಆ ಸಣ್ಣ ದೇಶಕ್ಕೆ ಇತ್ತೀಚೆಗೆ ಬಂದಿದ್ದಾರೆ ಕೃಷಿ ಮಂತ್ರಿ. ಅಲ್ಲಿ ನೋಡ್ಕೊಂಡ್ಬಂದು ಹೇಳ್ತಾ ಇದ್ರು, ಇಲ್ಲಿ ನೀವು ಕೂಡ ನಿಮ್ಮ ಯೂನಿವರ್ಸಿಟಿನಲ್ಲೂ ಕೂಡ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅರಿಣಿ ಕುಮಾರ್ ಹೇಳ್ತಾ ಇದ್ರು, ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಒಂದೇ ಗಿಡದಲ್ಲಿ 2 ಟೊಮೆಟೊ ಬದನೆಕಾಯಿ, ಟೊಮೆಟೊ ಮತ್ತು ಬದನೆಕಾಯಿ. ನೋಡಿದ್ರ ನೀವೆಲ್ಲ? ಏನ್ರಿ ಮಾತು ಹೇಳೋದಿಲ್ವಲ್ಲ? ಅಥವಾ ಅರುಣಿ ಕುಮಾರ್ ಹೇಳ್ತಾ ಇರೋದು ಸರಿನಾ ಇಲ್ವಾ? ಅರುಣಿ ಕುಮಾರ್ ಹೇಳ್ತಾರೆ, ಒಂದೇ ಗಿಡದಲ್ಲಿ ನಾವು ಕೂಡ ನಮ್ಮ ಯೂನಿವರ್ಸಿಟಿನಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು, ಒಂದೇ ಗಿಡದಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ 2 ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇವತ್ತು ವಿಜ್ಞಾನ ಬಹಳ ಬೆಳೀತಾ ಇದೆ, ತಂತ್ರಜ್ಞಾನ ಬೆಳೀತಾ ಇದೆ, ಸವಲತ್ತುಗಳು ಈಗ ಬಹಳ ಮುಂಚೂಣಿಗೆ ಬಂದ್ಬಿಟ್ಟಿದ್ದಾವೆ. ಇಂಥದ್ದನ್ನೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಒಂದು ಮಾರುಕಟ್ಟೆ ಕೂಡ ಮಾಡಬೇಕು. ರಫ್ತು ಹೆಚ್ಚಿಗೆ ಮಾಡಬೇಕಾದ್ರೆ ಒಂದು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಹರಿಣಿ ಕುಮಾರ್ ಅವರು ಹೇಳಿದ್ದಾರೆ. ವಿಶೇಷ ಅಧಿಕಾರಿಗಳು ಯೂನಿವರ್ಸಿಟಿಯವರು ಮೈಸೂರಿನಲ್ಲಿ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಿಸಲು ಕೃಷಿ ಮಾರುಕಟ್ಟೆ ಬಗ್ಗೆ ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಲು ಅಂತ ಸಲಹೆ ಕೊಟ್ಟಿದ್ದಾರೆ, ಪ್ರಾರಂಭ ಮಾಡಬೇಕು ಅಂತ. ನಾನು ಇದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಮುಂದಿನ ವರ್ಷ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗೊತ್ತಾಯ್ತಲ್ಲ? ಗೊತ್ತಾಯ್ತೇನೆಯ? ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿ ಏನಂತ ಕರೀತಾರೆ ಇಂಗ್ಲಿಷ್ನಲ್ಲಿ? ಇದಕ್ಕೆ ಇಂಟರ್ನ್ಯಾಷನಲ್ ಸ್ಯಾಂಡ್ವಿಚ್ ಡಿಗ್ರಿ ಕೋರ್ಸ್. ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ, ಯೂನಿವರ್ಸಿಟಿಗೆ ತಿಳಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಗೂಳಿಗೌಡ ಮನವಿಯನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಈ ವಿಶ್ವವಿದ್ಯಾನಿಲಯದಲ್ಲಿ ಪುಟ್ಟಣೆಯ ಶಾಸಕರಿದ್ದರಲ್ಲ, ಅವರು ಕೃಷಿಕರಾಗಿದ್ದರು, ಒಳ್ಳೆ ಕೃಷಿಕರಾಗಿದ್ದರು, ಅವರು ಶಾಸಕರು ಆಗಿದ್ದರು. ರೈತ ಸಂಘದಲ್ಲೂ ಕೂಡ ಇದ್ದರು, ನನಗೆ ಜೂನಿಯರು. ನಾನು ರೈತ ಸಂಘದಲ್ಲಿದ್ದೆ. ನಾನು ರೈತ ಸಂಘ ಆದಾಗ ನಂಜುಂಡಸ್ವಾಮಿಯವ್ರ ಜೊತೆ ಮೈಸೂರು ಜಿಲ್ಲೆಯಲ್ಲಿ ಮೊದಲನೇ ಪ್ರಧಾನ ಕಾರ್ಯದರ್ಶಿ ನಾನೇ. ಮೈಸೂರು ಜಿಲ್ಲೆ ನಮ್ಮ ಚಾಮರಾಜನಗರದವರು, ಅವ್ರ ಹೆಸರೇನಪ್ಪ ಮರ್ತ್ಬಿಟ್ಟೆ ನಾನು. ಅರಸು ರಂಗನಾಥ್ ಮೊದಲನೇ ಅಧ್ಯಕ್ಷ, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ರೈತ ಸಂಘದ ಚಾಮರಾಜನಗರದ ರಂಗನಾಥ್ ಅವರು ಮೊದಲನೇ ಅಧ್ಯಕ್ಷರು, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ಅದರಿಂದ
ಇವತ್ತು ನಮಗೆ ಕೃಷಿ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ. ಅದಕ್ಕೆ ಕೃಷಿ ಇದೆಯಲ್ಲ, ನಮ್ಮ GDPಗೆ ಪ್ರಧಾನವಾಗಿ ವಂತಿಗೆಯನ್ನು ಕೊಡ್ತಕ್ಕಂಥ ವಿಭಾಗ ಬಹಳ ಪ್ರಮುಖವಾಗಿ 3 ವಿಭಾಗಗಳು ನಮಗೆ ನಮ್ಮ GDPಗೆ ಹೆಚ್ಚು ಉತ್ಪಾದನೆಯನ್ನು ಕೊಡ್ತೇವೆ. ಅದರಲ್ಲಿ ಕೃಷಿನೂ ಕೂಡ ಪ್ರಮುಖವಾದಂಥ ವಿಭಾಗ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಕಾರ್ಮಿಕರು ಹೆಚ್ಚಾಗಿ ಇಲ್ಲಪ್ಪ ಇರೋದು ಅಂತಂದ್ರೆ ಕೃಷಿ ಮೇಲೇನೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರು ಜಾಸ್ತಿ ಇರ್ತಕ್ಕಂಥ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರೇ ಜಾಸ್ತಿ ಇರ್ತಕ್ಕಂಥದ್ದು. ಅವರೆಲ್ಲ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕಲ್ಲ. ಕೃಷಿಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಮಹಿಳೆಯರಿದ್ದಾರೆ, ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಎಲ್ಲ ಜಾತಿನಲ್ಲೂ ಕೂಡ ಬಡವರಿದ್ದಾರೆ, ಎಲ್ಲ ಜಾತಿಗಳಲ್ಲೂ ಕೂಡ ಕೃಷಿ ಕಾರ್ಮಿಕರಿದ್ದಾರೆ. ಆದ್ರಿಂದ ಈ ಪುಟ್ಟಣ್ಣಯ್ಯನವರ ಹೆಸರಿನಲ್ಲಿ ಮಾಜಿ ಶಾಸಕ ದಿವಂಗತ ಕೆ ಪುಟ್ಟಣ್ಣಯ್ಯ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಾನು ಈಗಾಗಲೇ ವಿಶೇಷ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಗುಳಿಗೌಡ, ನೀನೇ ಸಲಹೆ ಕೊಟ್ಟಿದ್ದವನು. ಈಗಾಗಲೇ ವಿಶೇಷ ಅಧಿಕಾರಿಗಳ ಜೊತೆ ಮಾಡ್ರಿ. ಅದನ್ನು ಮಾಡಲಿಕ್ಕೆ ಹೇಳಿದ್ದೀನಿ. ಅದರಿಂದ ನಾವು ಈ ಅಸಮಾನತೆಯನ್ನು ತೊಲಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕೃಷಿ ಕ್ಷೇತ್ರದಲ್ಲಿರ್ಬೋದು, ಕಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಬಡವರಿರ್ಬೋದು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿರ್ಬೋದು, ಇವರಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರ ಈ ಅಸಮಾನತೆ ಇದೆಯಲ್ಲ, ಈ ಅಸಮಾನತೆಯನ್ನು ತೊಗಿಸ್ಲಿಕ್ಕೋಸ್ಕರವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆವು. 2013ರಿಂದ 2018ರವರೆಗೆ ನಮ್ಮ ಸರ್ಕಾರ ಇದ್ದಾಗ, ಮತ್ತೆ 2023ರಿಂದ ಇಲ್ಲಿವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಕೆಲವರಿಗೆ ಅಲ್ಲ. ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ನಾವು ಅದು ಯಶಸ್ವಿ ಆಗಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇದನ್ನ ಯಾರು ಹೇಳಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೋರ ಕೂಗ್ರೆಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಇದು. ಗೊತ್ತಾಯ್ತಾ? ಅಸಮಾನತೆ ತೊಲಗದೆ ಹೋದರೆ ಯಾವ ಸ್ವಾತಂತ್ರ್ಯ ಬಂದಿದೆ ನಮಗೆ, ಯಾರು ಅಸಮಾನತೆಯಿಂದ ನರಳುತ್ತಾರೆ ಅವರೇ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಯಾವುದೇ ಕ್ಷೇತ್ರ ಇರಲಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಬಡತನದಲ್ಲಿದ್ದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರದೇ ಇದ್ದರೆ ಅವರನ್ನು ಸಬಲರನ್ನಾಗಿ ಮಾಡ್ತಕ್ಕಂಥ ಕೆಲಸ ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಇವತ್ತು ಕೃಷಿ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಡವರಿಗೆ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಎಲ್ಲ ಮಹಿಳೆಯರು ಇಲ್ಲಿದ್ದಾರಲ್ಲ,
ಮಹಿಳೆಯರು ಕೈ ಎತ್ತರಮ್ಮ ನೋಡೋಣ. ನಿಮ್ಗೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಮಾಡಿದೀವಿ ಅಲ್ವಾ? ಏನ್ ಕೈ ಎತ್ತದೇ ಇಲ್ವಲ್ಲ ನೀವೆಲ್ಲ ಹೆಣ್ಮಕ್ಳು? ಗೃಹಲಕ್ಷ್ಮಿ 18 ಕೋಟಿ ಟಿಕೆಟ್ ತಗೊಂಡವ್ರೆ ಸರ್ 2.5 ವರ್ಷದಲ್ಲಿ ಸರ್. ಮಂಡ್ಯ ಜಿಲ್ಲೆಯಲ್ಲಿ 18 ಕೋಟಿ ಟಿಕೆಟ್ ತಗೊಂಡವ್ರೆ ಸರ್. 18 ಕೋಟಿ ಫ್ರೀಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಗೃಹಲಕ್ಷ್ಮಿ 2,000 ನೀವು ಕೊಡ್ತಾ ಇದೀವಲ್ಲ, ಎಷ್ಟಪ್ಪ ಕೊಟ್ಟಿರೋದು? 4,46,000 ಮನೆ ಯಜಮಾನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1,958 ಕೋಟಿ ಕೊಟ್ಟಿದ್ದೀವಿ ಸರ್. 1,958 ಕೋಟಿ ಸರ್. 1,958 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ 1 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ನಾವು ಖರ್ಚು ಮಾಡಿದ್ದೀವಿ. 1 ಲಕ್ಷ. ನೀನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ, ನೀವು ತಿಳ್ಕೊಂಡಿರ್ಬೇಕು. 5,04,000 ಮನೆಗಳಿದ್ದಾವೆ ಸರ್. 4,98,000 ಮನೆಗಳಿಗೆ ಉಚಿತವಾದಂತ ಕರೆಂಟ್ ಇದೆ ಸರ್. 5,04,000 ಮನೆಗಳು ಸರ್. 4,000 ಮನೆಗಳಿದ್ದಾವೆ. ಅದರಲ್ಲಿ 4,98,000 ಮನೆಗಳಿಗೆ 200 ಯೂನಿಟ್ ವರೆಗೆ ವಿದ್ಯುತ್ ಶಕ್ತಿ ಫ್ರೀ. 4,98,000 480 ಕೋಟಿ ಆಗಿದೆ ಸರ್. ಅದಕ್ಕೆ 480 ಕೋಟಿ. ಹೀಗೆ ನಾವು ಯಾಕೆ ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಅದು ಸುಮ್ಮನಿರಪ್ಪ. ಈಗ ಮೆಕ್ಕೆಜೋಳದ ಬಗ್ಗೆ ಹೇಳಿದ್ದಾರೆ ಚೆಲುವರಾಯಸ್ವಾಮಿ, ಕಬ್ಬು ಬೆಳೆಗಾರರ ಬಗ್ಗೆ ಹೇಳಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ನಮ್ದು ಏನು ಸಂಬಂಧನೇ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಬಿಟ್ಟಿದ್ದಾರೆ. ಮೆಕ್ಕೆಜೋಳ ಈಗ ಕಬ್ಬು FRP ನಿಗದಿ ಮಾಡೋರು ಯಾರು? FRP ನಿಗದಿ ಮಾಡೋರು? ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ FRP ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ ನಾವು. ಅದಕ್ಕೆ FRP ಅಂತ ಕರಿತೀವಿ. ಅದನ್ನ ರೇಟ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 10.25 ರಿಕವರಿಗೆ 3,550 ಕೋಟಿ 50,000 ರೂಪಾಯಿ 3,550 ರೂಪಾಯಿಗಳನ್ನ ಟನ್ 3,550 ರೂಪಾಯಿ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟು ಮತ್ತು ಕಟಿಂಗ್ ಚಾರ್ಜಸ್ ಸೇರಿದೆ, ಹಾರ್ವೆಸ್ಟಿಂಗ್ ಮತ್ತೆ ಇದು ಸೇರಿದೆ. ಅದನ್ನು ತೆಗೆದ್ರೆ 2,750 ರೂಪಾಯಿ ಆಯಿತು. ನಾವು ಮಾಡಿದ್ದೀವಿ ಈಗ 50 ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಬೇಕು, 50 ರೂಪಾಯಿ ನಾವು ಕೊಡ್ತೀವಿ. 100 ರೂಪಾಯಿ ಹೆಚ್ಚಾಗಿ 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300 ರೂಪಾಯಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಮೆಕ್ಕೆಜೋಳನೂ ಕೂಡ ಹಿಂಗೆ ತೀರ್ಮಾನ ಮಾಡೋದು. ನಾನು ಚೆಲುವರಾಯಸ್ವಾಮಿ ನಾವೆಲ್ಲ ಕೂತ್ಕೊಂಡು HK ಪಾಟೀಲು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಬಹುಶಃ ಅವರು ಯಾಕೋ ಹಿಂದೆ ಮುಂದೆ ಎಳೆದಾಡ್ತಾ ಇದ್ದಾರೆ, ಬಟ್ ಆದರೂ ಬಿಡಲ್ಲ. ನಾವು ಹಿಂದೆ ಮುಂದೆ ಎಳೆದಾಡ್ತಾ ಇದ್ದಾರೆ, ಆದರೂ ಬಿಡಲ್ಲ. ಯಾಕೆ ಇವೆಲ್ಲ ಮಾಡಿದ್ದೀವಿ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ, ನನ್ನ ನೇತೃತ್ವದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ. ರೈತರ ಪರವಾಗಿರ್ತಕ್ಕಂಥ ನಮ್ಮ ಸರ್ಕಾರ. ಅದರಿಂದ ರೈತರು ಮುಂದೆ ಬರಬೇಕು, ಅವರು ಸಬಲರಾಗಬೇಕಾದ್ರೆ ಬರೀ ಅಪ್ಪ ಹಾಕದ ಆಲದ ಮರದಲ್ಲಿ ನೇತಾಕೊಂಡು ನಮ್ಮ ಕಾಲದಲ್ಲಿ ಇದ್ದಂಥ ಕಾಲ ಇರಬಾರ್ದು. ನಾನು ವ್ಯವಸಾಯ ಮಾಡ್ತಾ ಇದ್ದದ್ದು 67-68ರಲ್ಲಿ ಬಿಟ್ಬಿಟ್ಟೆ. 1967-68ರಲ್ಲಿ ಬಿಟ್ಟೆ, BSc ಪಾಸ್ ಮಾಡಿದಾಗ.
ಆ ಕಾಲ ಬೇರೆ. ಈ ಕಾಲದಲ್ಲಿ ಇಷ್ಟೊಂದು ವಿಜ್ಞಾನ ಬೆಳೆದಿರಲಿಲ್ಲ. ಆ ಕಾಲದಲ್ಲಿ, ಈ ಕಾಲದಲ್ಲಿ ಬೆಳೆದಿದೆ. ಅದನ್ನು ಉಪಯೋಗಿಸ್ಕೊಂಡು ನೀವೆಲ್ಲ ಮುಂದೆ ಬರಬೇಕು, ನೀವು ಬಲಾಢ್ಯರಾಗಬೇಕು ಅಂತ ಹೇಳಿ ಈಗ ಶುಗರ್ ಫ್ಯಾಕ್ಟ್ರಿ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಏನಪ್ಪ, ಎಷ್ಟು ದುಡ್ಡು ಕೊಟ್ಟಿರೋದು ನಾನು? 103 ಕೋಟಿ, 50 ಕೋಟಿ, ಒಂದು 53 ಕೋಟಿ ಎಲೆಕ್ಟ್ರಿಕ್ ಬಿಲ್ಲು, 10 ಕೋಟಿ ಅಷ್ಟು, 113 ಕೋಟಿ ಯಾಳೆ ಕೊಟ್ಟಿದ್ದೀರಾ. ಈಗ 60 ಕೋಟಿ ವಸೂಲು ಮಾಡಿದ್ದೀರಿ ಬಾಯ್ಲಿಂಗ್ ಹೌಸ್. 52 ಕೋಟಿ 63 ಲಕ್ಷ ಎಲೆಕ್ಟ್ರಿಸಿಟಿ ಮನ್ನಾ ಮಾಡಿದ್ದೀರಿ ಸರ್. ಎಲೆಕ್ಟ್ರಿಸಿಟಿ ಮನ್ನಾ, ಶುಗರ್ ಫ್ಯಾಕ್ಟ್ರಿಗೆ 52 ಕೋಟಿ, 10 ಕೋಟಿ ಎಕ್ಸ್ಟ್ರಾ, 10 ಕೋಟಿ ಎಕ್ಸ್ಟ್ರಾ ಎಲ್ಲ ಯಾಕೆ ಮಾಡಿದೆ ಅಂತಂದ್ರೆ, ಈ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ. ಅದು ಉಳಿಬೇಕು, ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಈಗ ಈಗ ಆಧುನೀಕರಣಗೊಳಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚಲುವಣ್ಣ ಅವರು ಬಾಯ್ಲಿಂಗ್ ಹೌಸ್ ಮಾಡಬೇಕು ಅಂತ ಒಳ್ಳೆ ವಸೂಲು ಮಾಡಿದ್ದೀರಿ ಸರ್. ಅದನ್ನು ಮಾಡ್ಕೊಂಡು ನೀವು ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಸ್ವಲ್ಪ ಇಳುವರಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಬಾಯ್ಲಿಂಗ್ ಹೌಸ್ ಮಾಡ್ಕೊಳ್ಳೋಣ. ಬಟ್ ಈಗ ಮಹಾರಾಷ್ಟ್ರದಲ್ಲಿ 13-14 ಇಳುವರಿ ಇದೆ. ನಮ್ಮಲ್ಲಿ ಎಷ್ಟಿದೆ? 4-5 ಅಲ್ಲ, 9.5. ನಾವು ಬೇರೆ ಫ್ಯಾಕ್ಟ್ರಿ 8, ನಮ್ದು 7. ಇಲ್ಲ, ನಿಮ್ದು 9.5. ಮಂಡ್ಯ 9.1, 9.2, ಪಾಂಡವಪುರ ಬಹಳ ಕಡಿಮೆ, 8-8.5 ಇದೆ. ಮಂಡ್ಯ ಜಿಲ್ಲೆ. ಅದಕ್ಕೆ 13 ಇಲ್ಲಿ, 14 ನಿಮ್ಮದು 8.5, 9.5 ಇದೆ. ಸೊ ಅದರಿಂದ ನಿಮಗೆ ಕಬ್ಬಿನ ರೇಟು ಕೂಡ ಕಡಿಮೆ ಬರ್ತದೆ. ಯಾಕಂದ್ರೆ ಇಳುವರಿ ಆಧಾರದ ಮೇಲೆ ಫ್ಯಾಕ್ಟ್ರಿಯವರು ಕಬ್ಬನ್ನು ಖರೀದಿ ಮಾಡ್ತಕ್ಕಂಥದ್ದು. ಆದ್ದರಿಂದ ಹೆಚ್ಚು ಇಳುವರಿ ಬರ್ತಕ್ಕಂಥ ಕಬ್ಬುಗಳನ್ನು, ಮಣ್ಣಿನ ಗುಣ ಇರ್ಬೋದು, ಆದರೂ ಕೂಡ ಹೆಚ್ಚು ಇಳುವರಿ ಬೆಳೀತಕ್ಕಂಥ, ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನ ರೇಷನ್ನ ನೀವು ಮಾಡಬೇಕು, ತಳಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಯೂನಿವರ್ಸಿಟಿಯವರು ಹೇಳಬೇಕು. ಎಲ್ಲವನು ಅರುಣಿ ಕುಮಾರ್, ಇಲ್ಲಿ ಕಬ್ಬಿನ ಇಳುವರಿ 9.5 ಇದೆ, ಮಹಾರಾಷ್ಟ್ರದಲ್ಲಿ 13-14 ಇದೆ. ಏನು ವ್ಯತ್ಯಾಸ ಯಾಕಿದೆ ಅಂತ ಅನ್ನೋದನ್ನ ಪತ್ತೆ ಹಚ್ಚಬೇಕು, ನೀವು ಸಂಶೋಧನೆ ಮಾಡಬೇಕು. ಯಾಕಂದರೆ ಕಬ್ಬು ಬೆಳೀತಕ್ಕಂಥ ಪ್ರಮುಖವಾದಂಥ ಜಾಗ ಇದು ಮಂಡ್ಯ ಜಿಲ್ಲೆ, ಅದಕ್ಕೋಸ್ಕರ ಮಾಡಬೇಕು. ಈಗ 9.5 ಎಲ್ಲಿ, 13-14 ಎಲ್ಲಿ? ಅದೇಪ್ಪ ತಳಿ ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿ, ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿ. ಸೊ ಇದೆಲ್ಲ ಮಾಡಿದ್ರೆ ಕೃಷಿ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು, ಅದಕ್ಕೆ ಭತ್ತದ ತಳಿಗಳನ್ನು ಕೂಡ ಹೊಸ ಹೊಸ ತಳಿಗಳನ್ನು ಮಾಡಿ. ಈಗ ನೀವು ಫಿಲಿಪೈನ್ಸ್ನಲ್ಲಿ ಇದೆಯಲ್ಲ, ಅಲ್ಲಿ ತರಿಸಿ, ಅಲ್ಲಿಂದ ಅಲ್ಲಿ ತಳಿಗಳೆಲ್ಲ ತರಿಸಿ, ಅಲ್ಲಿಗೆ ಹೋಗಿ ನೋಡಿದ್ದೀರಾ? ಹೋಗಿ ಹೋಗಿದ್ದೀರಾ? ಮಾಡಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಮಾಡಬೇಕು. ಆಮೇಲೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಏನು ಮಾಡ್ತಾರೆ? ಭತ್ತ ಬೆಳೆದ್ರೆ ಬರೀ ಭತ್ತನೇ ಬೆಳೆಯೋದು, ಜೋಳ ಬೆಳೆದ್ರೆ ಬರೀ ಜೋಳನೇ ಬೆಳೆಯೋದು, ರಾಗಿ ಬೆಳೆದ್ರೆ ರಾಗಿನೇ ಬೆಳೆಯೋದು, ಕಬ್ಬು ಬೆಳೆದ್ರೆ ಬರೀ ಕಬ್ಬನ್ನೇ ಬೆಳೆಯೋದು. ಬೇರೆ ಬೇರೆ ತಳಿಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಬೇರೆ ಬೇರೆ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಸೊ ಅದನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ವಿಶ್ವವಿದ್ಯಾನಿಲಯ ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಯಾಕೆ ಮಾಡೋದು ಅಂತ, ಮಂಡ್ಯದಲ್ಲೇ ಯಾಕೆ ಮಾಡೋದು ಅಂತಂದರೆ, ಮಂಡ್ಯ ಕೃಷಿಗೆ ಭಾಳ ಹೆಚ್ಚು ಒತ್ತು ಕೊಡ್ತಕ್ಕಂಥ ಜಿಲ್ಲೆ. ಅದಕ್ಕೋಸ್ಕರವಾಗಿ ಇದನ್ನು ಮಾಡಿರ್ತಕ್ಕಂಥದ್ದು. ಇದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕೃಷಿ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೃದಯಪೂರ್ವಕ ನಮನಗಳು. ಈಗ ಶ್ರೀಯುತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ದರ್ಶನ್ ಪುಟ್ಟಣ್ಣನವರ ವತಿಯಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಗೌರವ ಸಮರ್ಪಣೆ. ನಂತರ ಕೃಷಿಯಲ್ಲಿ ಯಶಸ್ಸಿನ ಮೆಟ್ಟಿಲೇರಿದ ಹಲವಾರು ಕೃಷಿ ಸಾಧಕರನ್ನು ನಾವು ಇಂದು ಸನ್ಮಾನಿಸುತ್ತಿದ್ದೇವೆ. ಇವರು ಇತರೆ ರೈತರಿಗೆ ಪ್ರೇರಣೆ ಹಾಗೂ ದಾರಿದೀಪವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ರೈತರು ಹಳ್ಳಿಗಳ ಏಳಿಗೆಗೆ ಪೂರಕವಾಗುತ್ತಾರೆ. ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಇಂದಿನ ಮಂಡ್ಯ ಮತ್ತು ಕೊಡಗು ಜಿಲ್ಲೆಯ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹರ್ಷಿಸುತ್ತದೆ. ಈಗ ಮೊದಲಿಗೆ ಜಿಲ್ಲಾ ಮಟ್ಟದ ಮಂಡ್ಯ ಜಿಲ್ಲಾ ಮತ್ತು ಕೊಡಗು ಜಿಲ್ಲಾ ಮಟ್ಟದ ರೈತರು, ನಂತರ ತಾಲೂಕು ಮಟ್ಟದ ರೈತರನ್ನು ಈ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಮೊದಲನೇದಾಗಿ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿಗೆ ಭಾಜನರಾಗಿರುವ ಮಂಡ್ಯ ಜಿಲ್ಲಾ ಮಟ್ಟದ ರೈತ ಯುವ ಪ್ರಶಸ್ತಿಯ ಶ್ರೀಯುತ KB ಪರಮೇಶ್ವರ್ ಅವರು, ನಾಗಮಂಗಲ ತಾಲೂಕು ಶ್ರೀಮತಿ ಕವಿತಾ ಬುರುಡುಗುಂಟೆ ನಾಗಮಂಗಲ ತಾಲೂಕು, ಹಾಗೂ ಕೊಡಗು ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಯುತ VM ಧನಂಜಯ ಮತ್ತು ಶ್ರೀಮತಿ ಜ್ಯೋತಿ ಇವರನ್ನು ಈ ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸುತ್ತೇವೆ. ಹಾಗೂ ಎಲ್ಲರೂ ತಮ್ಮ ಚಪ್ಪಾಳೆಯ ಮೂಲಕ ಇವರನ್ನು ನೀವು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇವೆ. ತಾಲೂಕು ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿಗೆ ಭಾಜನರಾಗಿರುವಂತಹ KR ತಾಲೂಕಿನ ಶ್ರೀಯುತ P ಗುರುರಾಜ್, ದೊಡ್ಡ ಗಾದಿಗನಹಳ್ಳಿ ಗ್ರಾಮ, KR ತಾಲೂಕು, ಮಂಡ್ಯ ಜಿಲ್ಲೆ, ಶ್ರೀಮತಿ C ರೂಪಾ, ಮದ್ದೂರು ತಾಲೂಕು, ಶ್ರೀ TG ರಂಜಿತ್ ಕುಮಾರ್, ತಗ್ಗಳ್ಳಿ ಗ್ರಾಮ, ಶ್ರೀಮತಿ KP ದಿವ್ಯಾ, ಮುಟ್ಟನಹಳ್ಳಿ ಗ್ರಾಮ, ಮಳವಳ್ಳಿ ತಾಲೂಕು, ಶ್ರೀಯುತ K ತರುಣ್ ಕುಮಾರ್, ಎತ್ತಂಬಾಡಿ ಗ್ರಾಮ, ಮಳವಳ್ಳಿ ತಾಲೂಕು, ಶ್ರೀಮತಿ ನಾಗಮ್ಮ, ದಾಸನದೊಡ್ಡಿ ಗ್ರಾಮ, ಮಳವಳ್ಳಿ ತಾಲೂಕು. ಹಾಗೆ ಮಂಡ್ಯ ತಾಲೂಕು ಮಟ್ಟದ ರೈತ ಮಹಿಳೆ ಮತ್ತು ಯುವ ರೈತ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀಯುತ MB ಅಭಿಷೇಕ್ ಗೌಡ, ಉಳ್ಳೇನಹಳ್ಳಿ ಗ್ರಾಮ, ಮಂಡ್ಯ ತಾಲೂಕು, ಶ್ರೀಮತಿ M ದಿವ್ಯಾ ಮೋಹನ್ ಕುಮಾರ್, ಗುಡಿಗೇನಹಳ್ಳಿ ಗ್ರಾಮ, ಮಂಡ್ಯ ತಾಲೂಕು. ಹಾಗೂ ಅದೇ ರೀತಿ ನಾಗಮಂಗಲ ತಾಲೂಕು ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀಯುತ DU ಗಂಗಾಧರ ಮೂರ್ತಿ, ನಾಗತಿಳ್ಳಿ ಗ್ರಾಮ, ನಾಗಮಂಗಲ ತಾಲೂಕು, ಹಾಗೂ ಶ್ರೀಮತಿ ರಶ್ಮಿ ವಡ್ರಳ್ಳಿ ಗ್ರಾಮ. ಶ್ರೀಯುತ TS ಚಂದ್ರಶೇಖರ್, ತಿರುಮಲಸಾಗರ, ಪಾಂಡವಪುರ ತಾಲೂಕು, ಹಾಗೂ ಶ್ರೀಮತಿ BB ಉಮಾ, ಇಂಗಲಗುಪ್ಪೆ ಗ್ರಾಮ, ಪಾಂಡವಪುರ ತಾಲೂಕು, ಹಾಗೆ ಶ್ರೀರಂಗಪಟ್ಟಣ ತಾಲೂಕಿನ ನಾಗಸುಂದರ್, ಶ್ರೀರಂಗಪಟ್ಟಣ ತಾಲೂಕು. ಇವರು ಈ ಪ್ರಶಸ್ತಿಗಳಿಗೆ ಭಾಜನರಾಗಿರುತ್ತಾರೆ. ಅದೇ ರೀತಿ ಕೃಷಿ ಮೇಳ 2025ರಲ್ಲಿ ಡಾಕ್ಟರ್ ಕಾಳಯ್ಯ ಕೃಷ್ಣಮೂರ್ತಿ ಬಹುಮಾನ ಪಡೆದ ರೈತರಾದ ಶ್ರೀಯುತ ಪ್ರಸನ್ನಕುಮಾರ್ ಅವರು, ಹಾಗೂ ಶ್ರೀ ರಾಧಾಕೃಷ್ಣ ಅಡಿಗ ಬಹುಮಾನ ಪಡೆದ ರೈತ ಮಹಿಳೆಯಾದ ಶ್ರೀಮತಿ ಅಶ್ವಿನಿಯವರು ಕೂಡ ಈ ವೇದಿಕೆಯಲ್ಲಿ ಇರುತ್ತಾರೆ. ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಕೊಡಗು ಜಿಲ್ಲೆಯ ತಾಲೂಕು ಮಟ್ಟದ ಯುವ ರೈತ ಮತ್ತು ಯುವ ರೈತ ಮಹಿಳೆ ಪ್ರಶಸ್ತಿಯೊಂದಿಗೆ ಭಾಜನರಾಗಿರುವಂತಹ ಸೋಮವಾರಪೇಟೆ ತಾಲೂಕು TU ಪುನೀತ್ ಕುಮಾರ್, ಗದ್ದೆವಸಳ್ಳಿ ಗ್ರಾಮ, ಶ್ರೀಮತಿ KA ಹೇಮಾವತಿ, ಶಿರಂಗಾಲ ಗ್ರಾಮ, ಹಾಗೂ ಮಡಿಕೇರಿ ತಾಲೂಕಿನ ಶ್ರೀಯುತ KB ನವೀನ್ ಹಾಗೂ ಶ್ರೀಮತಿ PT ಜನನಿ, ಇವರುಗಳೆಲ್ಲರಿಗೂ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳವರು, ಸನ್ಮಾನ್ಯ ಕೃಷಿ ಸಚಿವರು, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ದರ್ಶನ್ ಪುಟ್ಟಣ್ಣನವರು ಹಾಗೂ ಎಲ್ಲ ಗಣ್ಯರು ಇವರಿಗೆ ಗೌರವವನ್ನು ಮತ್ತು ಪ್ರಶಸ್ತಿಗಳನ್ನು ಪ್ರದಾನ ಮಾಡಬೇಕಾಗಿ ವಿನಂತಿಸುತ್ತೇವೆ. ಅವರ ವಿವರಗಳನ್ನು ಈಗ ಮಂಡ್ಯ ಜಿಲ್ಲೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಯ ನಗದನ್ನು ಕೆನರಾ ಬ್ಯಾಂಕ್ ಹಾಗೂ ಕೊಡಗು ಜಿಲ್ಲೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಯ ನಗದನ್ನು ಬ್ಯಾಂಕ್ ಆಫ್ ಬರೋಡಾ, ಜೊತೆಗೆ ಸ್ಮರಣಿಕೆಗಳನ್ನು ನಾಗನಹಳ್ಳಿಯ ದೇಸಿ ಡಿಪ್ಲೊಮಾ ವಿದ್ಯಾರ್ಥಿಗಳು ಪ್ರಾಯೋಜನೆ ಮಾಡಿರುತ್ತಾರೆ. ಮೊದಲಿಗೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕೊಣನೂರು ಗ್ರಾಮದ ಶ್ರೀಯುತ KB ಪರಮೇಶ್ವರ್ ಅವರು, ಇವರು ತಮ್ಮ 10 ಎಕರೆ ಜಮೀನಿನಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದು, ಸದರಿಯವರು ವಾರ್ಷಿಕವಾಗಿ ಸುಮಾರು 10 ಲಕ್ಷ ರೂಪಾಯಿಗಳ ನಿವ್ವಳ ಆದಾಯವನ್ನು ಪಡೆಯುತ್ತಿದ್ದಾರೆ. ಅದೇ ರೀತಿ ಶ್ರೀಮತಿ
ನಾಗಮಂಗಲ ತಾಲೂಕಿನ ಬುರುಡುಗುಂಟೆ ಗ್ರಾಮದ ಶ್ರೀಮತಿ ಎಸ್ ಕವಿತಾರವರು ತಮಗಿರುವ 5 ಎಕರೆ ಜಮೀನಿನಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಅಂತರ ಬೆಳೆ, ಏಕಬೆಳೆ ಹಾಗೂ ಮಿಶ್ರ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೆಳೆದು ವಾರ್ಷಿಕವಾಗಿ ಸುಮಾರು 15 ಲಕ್ಷ ರೂಪಾಯಿಗಳ ನಿವ್ವಳ ಆದಾಯವನ್ನು ಗಳಿಸುತ್ತಿರುತ್ತಾರೆ. ಅದೇ ರೀತಿ ಮೊದಲಿಗೆ ಕೆಆರ್ಪೇಟೆ ತಾಲೂಕಿನ ದೊಡ್ಡಗಾಡಿಗನಹಳ್ಳಿಯ ಪಿ ಗುರುರಾಜ್ರವರು ಇವರು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ವಾರ್ಷಿಕವಾಗಿ 8 ಲಕ್ಷ ಆದಾಯವನ್ನು ಗಳಿಸುತ್ತಿರುತ್ತಾರೆ. ಸಿವೈ ರೂಪಾರವರು ಕೆಆರ್ಪೇಟೆ ತಾಲೂಕಿನ ಹಿರಳಹಳ್ಳಿ ಗ್ರಾಮದವರು ಇವರು ತಮ್ಮ 15 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಸರಿಸುಮಾರು 18 ಲಕ್ಷ ರೂಪಾಯಿಯ ನಿವ್ವಳ ಆದಾಯವನ್ನು ವಾರ್ಷಿಕವಾಗಿ ಗಳಿಸುತ್ತಿದ್ದಾರೆ. ಅದೇ ರೀತಿ ಮದ್ದೂರು ತಾಲೂಕಿನ ತಗ್ಗಳ್ಳಿ ಗ್ರಾಮದ ಯುವ ರೈತರಾದ ಶ್ರೀ ಗಂಗರಾಜು ಗ್ರಾಮ ಪಂಚಾಯಿತಿಯಲ್ಲಿದ್ದ ವಿವಿಧ ಹುದ್ದೆಯಲ್ಲಿದ್ದು ಅಕಾಲಿಕ ಮರಣ ಹೊಂದಿರುತ್ತಾರೆ. ಇಂತಹ ಕುಟುಂಬಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಅವರ ಕುಟುಂಬದ ಸದಸ್ಯರಿಗೆ ಅನುಕಂಪ ಆಧಾರಿತ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗಿದೆ. ಈ ಕುಟುಂಬದ ಸದಸ್ಯರುಗಳ ಹೆಸರುಗಳನ್ನು ನಾನು ಈಗ ಹೇಳುತ್ತೇನೆ. ಗ್ರಾಮ ಪಂಚಾಯಿತಿಯಲ್ಲಿದ್ದು ವಿವಿಧ ಹುದ್ದೆಯಲ್ಲಿದ್ದ ಅಕಾಲಿಕ ಮರಣ ಹೊಂದಿರುತ್ತಾರೆ. ಇಂತಹ ಕುಟುಂಬದ ಸದಸ್ಯರಿಗೆ ಅನುಕಂಪ ಆಧಾರಿತ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗಿದೆ. ಈ ಸದಸ್ಯರುಗಳ ಕುಟುಂಬದ ಸದಸ್ಯರನ್ನು ಈಗ ಹೇಳುತ್ತಿದ್ದೇನೆ. ಶ್ರೀಮತಿ ನಿರ್ಮಲಾ, ಗೊರವನಹಳ್ಳಿ ಗ್ರಾಮ, ಮದ್ದೂರು ತಾಲೂಕು. ಶ್ರೀಮತಿ ಮಹದೇವಮ್ಮ, ವಿಠಲಪುರ, ಕೆಆರ್ಪೇಟೆ ತಾಲೂಕು. ಶ್ರೀಮತಿ ಮಂಜುಳಾ, ಕಿರಂಗೂರು ಗ್ರಾಮ, ಗ್ರಾಮ ಪಂಚಾಯಿತಿ, ಶ್ರೀರಂಗಪಟ್ಟಣ ತಾಲೂಕು. ಶ್ರೀ ಬಸವೇಶ್, ಎತ್ತಂಬಾಡಿ ಗ್ರಾಮ, ಮಳವಳ್ಳಿ ತಾಲೂಕು. ಹಾಗೂ ಶ್ರೀ ವಿನಯ್ ಎಂಆರ್, ಮಾಯಿಗೋನಹಳ್ಳಿ, ನಾಗಮಂಗಲ ತಾಲೂಕು. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೊತೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಿಕೊಟ್ಟ ಗಣ್ಯರಿಗೂ ಹಾಗೂ ಇದಕ್ಕೆ ಭಾಜನರಾದ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ರೈತರು ಹಾಗೂ ರೈತ ಮಹಿಳೆಯರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಂಬ ವಾಕ್ಯಕ್ಕೆ ಸಂಪೂರ್ಣ ಅರ್ಥ ತುಂಬುವ ಕಾರ್ಯಕ್ರಮವಾಗಿ ಈ ಕೃಷಿ ಮೇಳ 2025 ಹೊರಹೊಮ್ಮುತ್ತಿದೆ ಎಂಬ ನಂಬಿಕೆಯೊಂದಿಗೆ ವಂದನಾರ್ಪಣೆಗಳನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಸಿ ರಾಮಚಂದ್ರ ವಿಸ್ತರಣಾ ನಿರ್ದೇಶಕರನ್ನು ಕೋರುತ್ತೇನೆ. ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೃಷಿ ಮೇಳ, ಬೃಹತ್ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿ ಕೃಷಿ ಮೇಳಕ್ಕೆ ಯಶಸ್ಸನ್ನು ಕೋರಿರುವಂತವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಇದ್ದಂತ ಎಲ್ಲ ಗಣ್ಯ ಮಾನರಿಗೆ ನಾನು ಕೃಷಿ ಮೇಳ 2025 ವಿಸಿಫಾರ್ ಮಂಡ್ಯದ ಪರವಾಗಿ ಮತ್ತು ಸಮಸ್ತ ಜನರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಯನ್ನು ತಿಳಿಸಿದಂತಹ ಶ್ರೀಯುತ ವಿಸ್ತರಣಾ ನಿರ್ದೇಶಕರಿಗೂ ವಂದನೆಗಳು. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ ಎಂಬ ಕವಿವಾಣಿಯಂತೆ ಇಂತಹ ಪ್ರಸಿದ್ಧ ನಾಡಿನಲ್ಲಿ ಜನಿಸಿರುವ ನಾವೇ ಧನ್ಯರು. ಇಂತಹ ಪವಿತ್ರವಾದ ದಿನದಂದು ಅನ್ನದಾತರ ಹಬ್ಬವಾದ ಈ ಕೃಷಿ ಮೇಳದ ಅತಿಥಿಯರಾಗಿ ನಿಮ್ಮ ಮುಂದೆ ನಿಂತಿರುವುದು ನಮಗೆ ಹೆಮ್ಮೆಯ ಸಂಗತಿ. ನಾನು ಡಾಕ್ಟರ್ ವಿನಯ್ ಕುಮಾರ್, ನಾನು ಡಾಕ್ಟರ್ ಆಶಾ.
ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಎಲ್ಲ ಅಧಿಕಾರಿಗಳು, ಗಣ್ಯರು, ಅಧಿಕಾರಿಗಳು, ರೈತರು, ರೈತ ಮಹಿಳೆಯರು, ಉದ್ದಿಮೆದಾರರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.